ಇವತ್ತು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ನ ಟ್ರೋಫಿ ಮತ್ತು ಜರ್ಸಿ ಅನಾವರಣ ಇತ್ತು. ಅಲ್ಲಿಗೆ ನಮ್ಮ ಕನ್ನಡ ಚಿತ್ರರಂಗದ ಮೂಗುತಿ ಸುಂದರಿ ಶ್ರುತಿ ಹರಿಹರನ್ ಅವರು ಬಂದಿದ್ರು. ಸ್ಪೆಷಲ್ ಗೆಸ್ಟ್ ಜೊತೆಗೆ ಕ್ಯಾಪ್ಟನ್ಶಿಪ್ ಕೂಡ ಅವ್ರದೇ. ಅವ್ರನ್ನ ಮಾತಾಡಿಸ್ಬೇಕು, ಒಂದಿಷ್ಟು ವಿಚಾರಗಳನ್ನ ಮಾತಾಡೋದಿದೆ. ಕನ್ನಡ ಚಿತ್ರರಂಗದ ಬಗ್ಗೆನೂ ಒಂದಿಷ್ಟು ವಿಚಾರಗಳಿದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ನಾನು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಬಗ್ಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್, ನಮಸ್ತೆ. ನಮಸ್ತೆ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀವು ಫುಲ್ ಜೋಶಲ್ಲಿ ಇರ್ತೀಯಾ ನೀನು? ಆ ಎನರ್ಜಿ ಎಲ್ಲ ನಿಮ್ಮಿಂದ. ಮ್ಯಾಮ್, ಮದರ್ವುಡ್ನ ಮುಗಿಸಿ ಬಂದ್ರೂ ಕೂಡ ನಾನು ಆ ಸ್ಟೇಜ್ ಮೇಲೆ ನೋಡ್ತಾ ಇದ್ದೆ, ತುಂಬಾ ಜನ ಹೀರೋಯಿನ್ಸ್ಗಳ ಮಧ್ಯೆ ತುಂಬಾ ಫಿಟ್ ಅಂಡ್ ಫೈನ್ ಆಗಿ ಸ್ಲಿಮ್ ಆಗಿ ಕಾಣಿಸ್ತಾ ಇದ್ರಿ. ನಂಗಂತೂ ಖುಷಿ ಆಯ್ತು ನಮ್ಮ ಹೀರೋಯಿನ್ ಅಂತ. ಸೊ ಈ ಒಂದು ಫಿಟ್ನೆಸ್ ಸೀಕ್ರೆಟ್ ಕ್ರಿಸ್ಪಿ ಆಗಿ ಹೇಳೋದಾದ್ರೆ? 1 ವರ್ಷದಿಂದ ವರ್ಕೌಟ್ ಮಾಡ್ತಿದ್ದೀನಿ, ಡಯಟ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ನನಗೋಸ್ಕರ ನಾನು ಮಾಡಿದ್ದು. ಫಿಟ್ನೆಸ್ ಅನ್ನೋದು ಯೂಶಲಿ ನಮಗೋಸ್ಕರನೇ ಮಾಡೋದು, ಐ ಥಿಂಕ್. ಸೊ ಎಸ್, 1 ವರ್ಷ ಆಯಿತು ಆ್ಯಂಡ್ ಐ ವಿಲ್ ನಾಟ್ ಗಿವ್ ಅಪ್. ಸೊ ಸದ್ಯಕ್ಕೆ ಈಗ ವರ್ಕೌಟ್ ಫಾರ್ ವೆಯ್ಟ್ ಲಾಸ್ ಇಂದ ವರ್ಕೌಟ್ ಜಸ್ಟ್ ಟು ಟ್ರೈನ್ ಆ್ಯಂಡ್ ಬಿ ಹೆಲ್ದಿಯರ್ ಆಗೋಗಿದೆ. ಕ್ವೀನ್ಸ್ ಪ್ರೀಮಿಯರ್ ಲೀಗ್ನ ಕ್ಯಾಪ್ಟನ್ಶಿಪ್ ನಲ್ಲಿ ನೀವು ಒಬ್ರು ಫಸ್ಟ್ ನೀವೇ ಬಂದಿದ್ದು ಸ್ಟೇಜ್ ಮೇಲೆ. ಸೊ ಆ ಕ್ಯಾಪ್ಟನ್ಶಿಪ್ ಬಗ್ಗೆ ಮತ್ತೆ ಇವತ್ತು ಜರ್ಸಿ ಮತ್ತೆ ಟ್ರೋಫಿ ಅನಾವರಣ ಮಾಡಿದ್ರ ಬಗ್ಗೆ ಎಷ್ಟು ಖುಷಿ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಕ್ರಿಕೆಟ್ ಅನ್ನೋದು ನಮ್ದೆಲ್ಲ ಒಂದು ಹಾರ್ಟ್ ಬೀಟ್ ಥರ, ಎಸ್ಪೆಷಲಿ ಇಂಡಿಯನ್ಸ್ಗೆ. ಹಾಗಾಗಿ ನಾನು ಕೂಡ ಚಿಕ್ಕ ವಯಸ್ಸಿಂದಾನೆ ಕ್ರಿಕೆಟ್ ನೋಡಿ ಬೆಳೆದಿರೋಳು. ಯಾವತ್ತೂ ಒಂದು ಪ್ರೊಫೆಷ್ನಲ್ ಕ್ರಿಕೆಟ್ ಅಂತ ಆಡಿಲ್ಲ. ಸೊ ಹಾಗಾಗಿ ನಾನು ಈಗ ಈ ಒಂದು ಆಪರ್ಚುನಿಟಿನ ನಾನು ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಥರನೇ ತಗೋತಾ ಇದ್ದೀನಿ. ಕ್ಯಾಪ್ಟನ್ ಹೌದು, ಅಂದರೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ ಗೊತ್ತು. ಬಟ್ ದಟ್ ಡಸಂಟ್ ಮೀನ್ ದಟ್ ಐ ಆಮ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್. ಸೊ ನನ್ನ ಪ್ರಕಾರ ಯಾರಾದರೂ ಒಬ್ರು ಸಖತ್ತಾಗಿರೋ ಪ್ಲೇಯರ್ನ ಇಟ್ಕೊಂಡು ಅವ್ರ ಗೈಡೆನ್ಸ್, ಅವ್ರ ಸಪೋರ್ಟಿಂದ ನನ್ನ ಟೀಮ್ನ ಗೆಲ್ಸಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಎಸ್, ಆಲ್ರೆಡಿ ನಿಮಗೆ ಕಾಣಿಸ್ತಾ ಇದೆ ನಾನು ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ಸ್ಪೋರ್ಟ್ಸ್ ಅನ್ನೋದು ಹೆಣ್ಮಕ್ಳು ಸ್ವಲ್ಪ ಕಮ್ಮಿನೇ ಆಡೋದು, ಅದು ಸ್ಟ್ಯಾಟಿಸ್ಟಿಕಲಿ ಪ್ರೂವನ್ ಕೂಡ. ಸೊ ನನ್ನ ಪ್ರಕಾರ ಈ ಒಂದು ಆಪರ್ಚುನಿಟಿ ಸಿಕ್ಕಿದೆ ನಮ್ಮೆಲ್ಲ ಹೆಣ್ಮಕ್ಳಿಗೆ ಆಚೆ ಬಂದು ಆಟ ಆಡೋಕ್ಕೆ. ಆ್ಯಂಡ್ ನಮ್ಮನ್ನು ನೋಡಿ ಒಂದಿಷ್ಟು ಜನ ಮತ್ತೆ ಸ್ಪೋರ್ಟ್ಸ್ ತೊಗೊಳ್ಳೋಣ, ವೈ ನಾಟ್ ಅಂತ ಅಂದ್ಕೊಂಡ್ರೆ ಐ ಥಿಂಕ್ ನಮ್ಮೆಲ್ರಿಗೂ ಒಳ್ಳೇದೇ. ಆ್ಯಂಡ್ ಅದು ಒಂದು ರೀತಿನಲ್ಲಿ ನಮ್ಗೆ ಗೆಲ್ವು. ಈ ಬ್ಲ್ಯಾಕ್ ಎಲಿಗೆಂಟ್ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ರಿ. ಫಸ್ಟ್ ಕಾಂಪ್ಲಿಮೆಂಟ್ ಹಸ್ಬೆಂಡಾ ಅಥವಾ ಮಗುದಾ ಅಂತ? ಮಗು ಜಾನ್ಕಿನೇ, ಅಮ್ಮ ಯು ಲುಕ್ ವೆರಿ ನೈಸ್, ನಂಗೆ ಇದೇ ಥರ ಒಂದು ಡ್ರೆಸ್ ಬೇಕು ಅಂದ್ಲು. ಈಗ ಈ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ, ಬಟ್ ಇಂಡಸ್ಟ್ರಿಲಿ ಒಂದು ಚಿತ್ರರಂಗ ಅಂದ್ರೆ ಒಂದು ಕುಟುಂಬ ಇದ್ದಂತೆ. ಕಷ್ಟದ ಸಮಯದಲ್ಲಿ ಎಲ್ಲರೂ ನಿಂತ್ಕೋಬೇಕಾಗತ್ತೆ, ಮತ್ತೆ ಸುಖದಲ್ಲಿ ಅಥವಾ ಸಂತೋಷದಲ್ಲಿ ಎಲ್ಲರೂ ಪಾರ್ಟಿ ಅಥವಾ ಇವೆಂಟ್ಸ್, ಏನೇ ಒಂದು ಖುಷಿ ಸಂದರ್ಭ ಇದ್ರು ಎಲ್ಲರೂ ಭಾಗಿಯಾಗ್ತೀರಾ. ಸೊ ನನ್ನ ಮೇನ್ ಟಾಪಿಕ್ಗೆ ಬರ್ತೀನಿ. ದರ್ಶನ್ ಸರ್ ಜೊತೆಗೆ ನೀವು ಸಿನಿಮಾ ಮಾಡಿದಿರಿ, ತಾರಕ್ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ. ನೀವು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದು, ನಿಮ್ಮ ಕರಿಯರ್ಗೆ ಒಂದು ಮೈಲ್ ಸ್ಟೋನ್ ಸಿನಿಮಾ ಕೂಡ ಆಯ್ತು ಅಂತ ನನ್ನ ಪ್ರಕಾರ. ಸೊ ಇವತ್ತು ಅವ್ರಿಗೆ ಕಷ್ಟ ಇದೆ, ಅದು ತಪ್ಪು ಮಾಡಿದಿರೋ ಬಿಟ್ಟಿದಿರೋ ಅದು ತನಿಖೆ ಹಂತದಲ್ಲಿದೆ. ಆಸ್ ಅ ಕೋ ಸ್ಟಾರ್ ಆಗಿ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ ಈ ಪ್ರಕರಣದ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು ಅಂತ? ನನಗೆ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಮೇಲೆ ಪೂರ್ತಿ ನಂಬಿಕೆ ಇದೆ. ಆ್ಯಂಡ್ ಜುಡಿಷಿಯಲ್ ಸಿಸ್ಟಮ್ ಯಾವುದು ಒಂದು ತೀರ್ಪು ತಗೊಳ್ತೋ ಅದ್ರ ಮೇಲೆ ನಾನು ಕಮೆಂಟ್ ರಿಸರ್ವ್ ಮಾಡ್ತೀನಿ. ಸದ್ಯಕ್ಕೆ ಅದ್ರ ಬಗ್ಗೆ ಏನು ಹೇಳಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.